ದೈಹಿಕ ಮಾನಸಿಕ ಸ್ಥಿತಿಯನ್ನು ವೃದ್ಧಿಸುವುದರ ಜೊತೆಗೆ ನಾವು ರೋಗ ರುಜಿನಗಳಿಂದ ಮುಕ್ತಿ ಪಡೆಯಬಹುದಾದ ಅತ್ಯುತ್ತಮ ಸಾಧನ. ಯೋಗ ಕೇವಲ ಅಭ್ಯಾಸವಾಗಿರದೆ ನಿರಂತರ ಪ್ರಕ್ರಿಯೆ ಆಗಬೇಕು. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಮಹತ್ವ ಪಡೆದಿದೆ ಎಂದು ಪಟ್ಟಣದ ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಹಿರಿಯ ಪತಂಜಲಿ ಯೋಗ ಗುರು ಈರಣ್ಣ ಕಾಜ್ಗಾರ್ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ಸುರಿಯುವ ತುಂತುರು ಮಳೆಯನ್ನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸಾಮೂಹಿಕವಾಗಿ ಯೋಗ ಗುರುಗಳ ನೇತೃತ್ವದಲ್ಲಿ ವಿವಿಧ ಯೋಗ ಪ್ರಕಾರಗಳನ್ನು ಪ್ರಸ್ತುತಪಡಿಸಿ ಯೋಗದ ಮಹತ್ವವನ್ನು ಸಾಕ್ಷೀಕರಿಸಿದರು. ಇಂದಿನ ಆಧುನಿಕ ಜಗತ್ತು ಹಾಗೂ ಭಾರತಕ್ಕೆ ಪ್ರಜ್ಞಾವಂತ ಯುವ ಪೀಳಿಗೆಯ ಅವಶ್ಯಕತೆ ಇದೆ ಎಂದು ಪೀಳಿಗೆಯನ್ನು ಒಗ್ಗೂಡಿಸಬೇಕಾಗಿದೆ. ಈ ಹಂತದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಯೋಗವನ್ನು ಪ್ರತಿನಿತ್ಯ ಅಳವಡಿಸಿಕೊಂಡು ತಮ್ಮ ಕಾರ್ಯಕ್ಷಮತೆಯನ್ನು ವೃದ್ಧಿಸಿಕೊಳ್ಳುವಂತೆ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ದಿನೇಶ್ ಆರ್ ನಾಯಕ್ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಸಾಂಸ್ಕೃತಿಕ ವಿಭಾಗದ ದಿನೇಶ್ ಡಿ ನಾಯಕ್, ಸಚಿನ್ ಹಲ್ಗೇಕರ್, ಸಚಿನ್ ಮೀರಾಶಿ ಸಂಘಟಿಸಿದರು. ಹಾಗೆ ಮೇಲೆ ಬಂದಂತೆ ಹಾರ್ಟ್, ಶ್ವಾಸಕೋಶ, ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಎಲುಬುಗಳು, ನರನಾಡಿಗಳು, ಚರ್ಮ ಎಲ್ಲದಕ್ಕೂ ಇಂಟರ್ನಲ್ ಎಕ್ಸರ್ಸೈಸ್ ಆಗ್ತದೆ. ಏನೇ ಡಿಫೆಕ್ಟ್ಸ್ ಇದ್ರು ನಾರ್ಮಲ್ ಇರ್ತದೆ. ಇದು ನಮ್ಮ ಕಪಾಲಭಾತಿ ಪ್ರಾಣಾಯಾಮ. ಇದನ್ನು ನೀರು ಕುಡಿಯೋದು ಕಪಾಲಭಾತಿ ಮಾಡಿದರೆ ಯಾರಿಗೆ ಮೂತ್ರದಲ್ಲಿ ಹರಳುಗಳಿದ್ದಾವೆ ಹೊರಗೆ ಹೋಗ್ತವೆ, ಇಲ್ಲ ಕಡೆಗೆ ಹೋಗ್ತವೆ. 5 ನಿಮಿಷದ ಡೋಸ್ ಇದು. 5 ನಿಮಿಷ 2 ಸಲ ಮಾಡಿದರೆ 2 ಡೋಸ್ ತಗೊಂಡಂಗೆ, ಆಂಟಿಬಯೋಟಿಕ್ ತಗೊಂಡಂಗೆ. ದೊಡ್ಡ ದೊಡ್ಡ ರೋಗಗಳಲ್ಲಿ ಹೆಚ್ಚಿನ ಟೈಮ್ ನಾವು ಪ್ರಾಣಾಯಾಮಗಳನ್ನು ಮಾಡಬೇಕಾಗ್ತದೆ. ಕಪಾಲಭಾತಿಯನ್ನು ಊಟ ಮಾಡಬಾರದು, ಗರ್ಭಿಣಿ ಸ್ತ್ರೀಯರು ಮಾಡಬೇಕು.